ಬಿಡದಿ ಟೌನ್ಶಿಪ್ಗೆ ರೈತರ ತೀವ್ರ ವಿರೋಧ ಒಂದು ಕಡೆ ಇದೆ. ಬಿಜೆಪಿ ಜೆಡಿಎಸ್ ನಾಯಕರ ವಿರುದ್ಧ ಪೋಸ್ಟರ್ ವಾರ್ ಒಂದು ಕಡೆ ಸ್ಟಾರ್ಟ್ ಆಗಿದೆ. ಇಲ್ಲಿ ಬಿಜೆಪಿ ಜೆಡಿಎಸ್ ನಾಯಕರ ಬಗ್ಗೆ ಪೋಸ್ಟರ್ಗಳನ್ನು ಅಂಟಿಸಿ ಸಮರ ಸಾರಿರತಕ್ಕಂಥ ವಿಚಾರ ಇದು. ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಸಾಲು ಸಾಲಾಗಿ ಪೋಸ್ಟರ್ನ ಅಂಟಿಸಲಾಗಿದೆ. ಏನಿದೆ ಈ ಪೋಸ್ಟರ್ಲಿ ಅಂತ ನೋಡಿದ್ರೆ, ಬಿಜೆಪಿ ನಿಯೋಗ ಒಂದು ಕಡೆ ಭೇಟಿ ಕೊಡ್ತಾ ಇದೆಯಲ್ಲ, ಆ ಭೇಟಿಗೆ ವ್ಯಂಗ್ಯ ಮಾಡಿ ಪೋಸ್ಟರ್ನ ಅಂಟಿಸಿರೋದಿಲ್ಲಿ. ಆ ಪೋಸ್ಟರ್ಗಳೇ ಇವರಿಗೆಲ್ಲಿ ಸ್ವಾಗತವನ್ನು ಕೋರ್ತಿರೋದು ಬಿಜೆಪಿ ನಾಯಕರುಗಳಿಗೆ. ಏನಂತ ಆರ್ ಅಶೋಕ್, ವಿಜಯೇಂದ್ರ, ಛಲವಾದಿ ನಾರಾಯಣಸ್ವಾಮಿ ಅವರ ಬಗ್ಗೆ ಈ ಪೋಸ್ಟರಲ್ಲಿ ವ್ಯಂಗ್ಯ ಮಾಡಲಾಗಿದೆ. ಏನಂತ HDK, ನಿಖಿಲ್, ಅನಿತಾ ಕುಮಾರಸ್ವಾಮಿ ವಿರುದ್ಧವಾಗಿ ಕೂಡ ವ್ಯಂಗ್ಯ ಮಾಡಲಾಗಿದೆ. ನೋಡಿ ಆ ಪೋಸ್ಟ್ಗಳು. ಅನಿತಕ್ಕ, ನಾನು ವಿನಯ್ ಗೌಡ, ನಿಮ್ಮ ಬೇನಾಮಿ ಭೂಮಿ ಒಡೆಯ, ನಾನು 35 ಎಕರೆ ಜಮೀನು ನಂದಕ್ಕ, ಇದು ನಮ್ಮ ಜನರ ಭೂಮಿ, ನಿಮ್ಮ ಬೇನಾಮಿ ಆಸ್ತಿ ಅಲ್ಲ. ಈ ಥರದ್ದೆಲ್ಲ ಅನಿತಾ ಕುಮಾರಸ್ವಾಮಿ, HDK, ನಿಖಿಲ್, ನಾವುಗಳಿಗೆ ಬಿಡದಿ ವ್ಯಾಪ್ತಿಯಲ್ಲಿ ಬದುಕಲು 100 ಎಕರೆ ಭೂಮಿ ಮಾತ್ರ ನಮಗಿದೆ ಅಂತ ನಿಖಿಲ್ ಮತ್ತು ಕುಮಾರಸ್ವಾಮಿ ಇರತಕ್ಕಂಥ ಪೋಸ್ಟನ್ನು ಒಂದು ಕಡೆ ಅಂಟಿಸಿದ್ದಾರೆ. ಇಲ್ಲಿ ನಿಮಗೆ ಬಿಡದಿ ಟೌನ್ಶಿಪ್ಗೆ ಸ್ವಾಗತ, ರೈತರ ಭೂಮಿ ಕದ್ದ ಆರ್ ಅಶೋಕ್, ಬಿರಿಯಾನಿ ಅಡ್ಡೆಯ ಚಿಲ್ರೆ ನಾರಾಯಣಸ್ವಾಮಿ, RTGS ಕಳ್ಳ ವಿಜಯೇಂದ್ರ, ಈ ಥರದ್ದೆಲ್ಲ ಪೋಸ್ಟ್ಗಳನ್ನು ಮಾಡಿ ಏನು ಮಾಡಿದ್ದಾರೆ, ದಾರಿ ಉದ್ದಕ್ಕೂ ಅಂಟಿಸ್ಬಿಟ್ಟಿದ್ದಾರೆ. ಇಲ್ಲಿ ಅನಿತಕ್ಕ, ನಾನು ವಿನಯ್ ಗೌಡ, ನಿಮ್ಮ ಬೇನಾಮಿ ಭೂಮಿಯ ಒಡೆಯ, ನಾನು 35 ಎಕರೆ ಜಮೀನು ನಂದಕ್ಕ ಅಂತ ಒಂದು ಪೋಸ್ಟ್ ಮಾಡಿರುವಂಥ ಒಂದು ಲೇವಡಿ ಇದು. ನಮಗಿರೋದೇ 100 ಎಕರೆ ಭೂಮಿ, ನಮ್ಗೆ ಬಿಟ್ಟುಬಿಡಿ ಅಂಥೇಳಿ JDS ನಾಯಕರು ಕೇಳಿಕೊಳ್ಳುವಂಥ ರೀತಿಯ ಪೋಸ್ಟರ್ಗಳನ್ನು ಇಲ್ಲಿ ಅಂಟಿಸಿದ್ದಾರೆ. ಬಿಡದಿ ಬಳಿ ಕುಮಾರಸ್ವಾಮಿ ವಿರುದ್ಧ ಪೋಸ್ಟರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ 100 ಎಕರೆ ಬೇನಾಮಿ ಭೂಮಿ ಪೋಸ್ಟರ್ ವಿಚಾರದಲ್ಲಿ CM DK ಶಿವಕುಮಾರ್ ವಿರುದ್ಧ HDK ಆಕ್ರೋಶವನ್ನು ಹೊರಹಾಕಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿ ಆದಮೇಲೆ ಬ್ಲೂ ಫಿಲಮ್ ಮಾಡಿಸೋದು, ಪೋಸ್ಟರ್ ಅಂಟಿಸೋದು ಬಿಡಬಹುದು ಅಂತ ಅಂದ್ಕೊಂಡಿದ್ದೆ ನಾನು, ಆದರೆ ಆ ಖಯಾಲಿ ಇನ್ನೂ ಹೋಗಿಲ್ಲ. ಇದೆಲ್ಲ ಪೋಸ್ಟರ್ ಅಂಟಿಸಿ ಪ್ರಚಾರ ಮಾಡಿಸೋದಾ? ನನ್ನದು ಬಿಡ್ರಿ, ನನ್ನ ಹೆಂಡತಿಯದ್ದು ಫೋಟೋ ಹಾಕಿದ್ದಾರೆ. 40 ವರ್ಷದ ಹಿಂದೆ ಕಷ್ಟಪಟ್ಟು 46 ಎಕರೆ ತಗೊಂಡಿರೋದದು. ಯಾವನೋ ಪೋಸ್ಟರ್ ಹಾಕಿ ನನಗೆ ಜಮೀನು ಕೊಡಿ ಅಂದರೆ ಹೇಗೆ? CM ಆದಮೇಲೆ ಒಂದು ಸ್ಟ್ಯಾಂಡರ್ಡ್ ಬೇಡವೇನ್ರಿ, ಒಂದು ಗುಣಮಟ್ಟ ಬೇಡವಾ? ಮುಖ್ಯಮಂತ್ರಿ ಸ್ಥಾನಕ್ಕಾದರೂ ಗೌರವ ಕೊಡಲಿ. ಅಶೋಕ್, ವಿಜಯೇಂದ್ರ ಮೇಲೆ ತಪ್ಪಿದರೆ ಕ್ರಮ ತೆಗೆದುಕೊಳ್ಳಿ ಅಂಥೇಳಿ ಬೆಂಗಳೂರಲ್ಲಿ ಕುಮಾರಸ್ವಾಮಿ ಅವರು ಮಾತಾಡಿದ್ದಾರೆ. ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಮೇಲಾದರೂ ಇದೆಂಥ ಬ್ಲೂ ಫಿಲಮ್ ಮಾಡಿಸೋದು, ಪೋಸ್ಟ್ ಅಂಟಿಸೋದು ಇದೆಲ್ಲ ಬಿಡ್ತಾರೆ ಅದನ್ನು ಅಂತ ಅಂದ್ಕೊಂಡಿದ್ದೆ. ಆ ಕೈಯಲ್ಲಿ ಇನ್ನೂ ಹೋಗಿಲ್ಲ. ಅದೆಲ್ಲ ಪೋಸ್ಟ್ ಅಂಟಿಸ್ಬಿಟ್ಟು ಪ್ರಚಾರ ಮಾಡೋ ಅಂಥದ್ದ? ನಂದು ಬಿಟ್ಟುಬಿಡಿ, ಈವನ್ ನನ್ನ ಹೆಂಡ್ತಿದ್ದು ಫೋಟೋ ಹಾಕೋರು, ನಂದು 100 ಎಕರೆ ಅಂತ ಅದೇನೋ ನಿಖಿಲ್ದು ನಂದು ಹಾಕೋರಲ್ವೇ. 46 ಎಕರೆ 40 ವರ್ಷದ ಹಿಂದೆ ಕಷ್ಟಪಟ್ಟು ಸಂಪಾದನೆ ಮಾಡಿರೋ ಜಮೀನು. ಅದು ಬಿಟ್ಟು ನನ್ನ ಹೆಸರಲ್ಲಿ ಇನ್ಯಾವ ಜಮೀನಿದೆ? 100 ಎಕರೆ ಅಂತೇನು ಹಾಕೊಂಡವ್ರಲ್ಲ ಪೋಸ್ಟ್ರಲ್ಲಿ. ಇನ್ನು ನೀತಾ ಮೇಡಮ್ ಅವ್ರದ್ದು 36-37 ಎಕರೆ ತಗೊಂಡವ್ರೆ, ಖರೀದಿ ಮಾಡಿರೋದು. ಖರೀದಿ ಮಾಡಿರೋ ಜಮೀನ ಯಾವನೋ ಪೋಸ್ಟ್ ಹಾಕೊಂಡು ಅವ್ರ ಹೆಸ್ರಿನಲ್ಲಿ ಹಾಕ್ಬಿಟ್ಟು ನನಗೆ ಜಮೀನು ಕೊಡಿಂದರೆ, ಬೆನಗಾನಹಳ್ಳಿಲಿ ಸತ್ತೋದವ್ರು ಹೆಬ್ಬೆಟ್ಟು ತೋರಿಸಿ ಜಮೀನು ತಗೊಂಡಂಥ ವ್ಯಕ್ತಿ ಈ ಪೋಸ್ಟನ್ನ ಈಗ ಅವ್ರ ಬೆಂಬಲಿಗೆ ಹೇಳಿ ಹಾಕ್ಸ್ಕೊಂಡು ಇದರಲ್ಲಿ ಪ್ರಚಾರ ಮಾಡ್ತೀನಿ ಅಂದರೆ ಜನ ನಂಬ್ತಾರ? ಮುಖ್ಯಮಂತ್ರಿ ಆದಾಗಲಾದರೂ ಒಂದು ಸ್ಟ್ಯಾಂಡರ್ಡ್ ಬೇಡವಾ? ಒಂದು ಸ್ಟ್ಯಾಂಡರ್ಡ್ ಇಲ್ಲದೆ ಈ ರೀತಿಯ ನಡವಳಿಕೆ ಇವತ್ತು ಈ ರಾಜ್ಯ ಯಾವ ಪರಿಸ್ಥಿತಿ ಹೋಗುತ್ತೆ ಅನ್ನೋದನ್ನು ಯೋಚನೆ ಮಾಡಬೇಕು. ಕುಟುಂಬದವ್ರನ್ನ ಫೋಟೋ ಎಲ್ಲ ಹಾಕಿ ಇದು ವಿಕೃತ ಮನಸ್ಸು. ಅದು ಅಷ್ಟೇ ವಿಕೃತ ಮನಸ್ಸು. ಅದು ಹೇಳದ್ನಲ್ಲ, ಇದು ಮೊದಲಿಂದಲೂ ಬಂದಿರೋದು ಇದರಲ್ಲೇ.